ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಮಾರೀಚನ ಬುದ್ಧಿವಾದವನ್ನು ನಿರಾಕರಿಸಿ ತನಗೆ ಸಹಾಯ ಮಾಡಿಯೇ ತೀರಬೇಕೆಂದು ಆತನನ್ನು ಬಲಾತ್ಕರಿಸಿದುದು. ತನಗೆ ಮಾರೀಚನು ಹೀಗೆ ಯುಕ್ತಿಯುಕ್ತವಾದ ಅನೇಕ ಬುದ್ಧಿವಾದಗಳನ್ನು ಹೇಳಿ ತಡೆದರು. ಸಾಯುವವನು ಔಷಧವನ್ನು ನಿರಾಕರಿಸುವಂತೆ ರಾವಣನು ಆತನ ಮಾತನ್ನು ಅಂಗೀಕರಿಸಲೇ ಇಲ್ಲವು. ಆ ರಾಕ್ಷಸೇಶ್ವರನು ಕಾಲಚೋದಿತನಾಗಿದ್ದುದರಿಂದ ತನಗೆ ಅಪಾಯವಿಲ್ಲದೆ ಸೌಖ್ಯವನ್ನುಂಟು ಮಾಡುವ ಮಾತುಗಳನ್ನು ಮಾರೀಚನು ಎಷ್ಟೆಷ್ಟು ವಿಧದಲ್ಲಿ ಹೇಳಿದರೂ ಗಮನಿಸದೆ ಕ್ರೂರ ವಾಕ್ಯಗಳಿಂದ ಆತನನ್ನು ಕುರಿತು, ಎಲೈ ಮಾರೀಚನೆ, ಪ್ರಭುವಾದ ನನ್ನಲ್ಲಿಯೂ ನೀನು ಸ್ವಲ್ಪವೂ ಗೌರವವನ್ನಿಡದೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಅಯುಕ್ತವಾದ ಮಾತುಗಳನ್ನು ಆಡುತ್ತಿರುವೆಯ. ಊಷರ ಕ್ಷೇತ್ರದಲ್ಲಿ ಬಿತ್ತಿದ ಬೀಜದಂತೆ ನಿಷ್ಫಲವಾದ ನಿನ್ನ ಮಾತಿನಿಂದ ಪ್ರಯೋಜನವೇನು? ಈ ರಾಮನಾದರೂ ನಿಷ್ಕಾರಣವಾಗಿ ನಮ್ಮ ಕಡೆಯ ರಾಕ್ಷಸರನ್ನು ಕೊಂದ ಮಹಾಪಾಪಿಯು, ಮೂರ್ಖ ಸ್ವಭಾವವುಳ್ಳವನು, ಕೇವಲ ಮನುಷ್ಯ ಮಾತ್ರನಾದವನು. ಅಂತವನೊಡನೆ ಇದಿರಾಗಿ ನಿಂತು ಯುದ್ಧ ಮಾಡುವುದು ನಮ್ಮಂತಹ ವೀರರಾದ ರಾಕ್ಷಸರಿಗೆ ಯೋಗ್ಯವೇ? ಈ ವಿಷಯದಲ್ಲಿ ನೀನು ನನಗೆ ಬುದ್ಧಿವಾದ ಹೇಳಿದ ಮಾತ್ರಕ್ಕೆ ನಾನು ಕೇಳುವೆನೆ. ನನ್ನ ಸಂಕಲ್ಪವನ್ನು ತಪ್ಪಿಸುವುದಕ್ಕೆ ಎಂದಿಗೂ ನಿನ್ನಿಂದ ಸಾಧ್ಯವಿಲ್ಲ. ಈಗ ಆ ಸೀತೆಯನ್ನು ಕೊಂದು ತರುವುದೇ ನೀಚನಾದ ರಾಮನಿಗೆ ತಕ್ಕ ಪ್ರತೀಕಾರವಲ್ಲದೆ ಬೇರೆಯಲ್ಲ. ಅವನು ಮೂರ್ಖನೆಂಬುದಕ್ಕೆ ನಮಗೆ ಬೇರೆ ದೃಷ್ಟಾಂತವೇಕೆ? ಕೆಲಸಕ್ಕೆ ಬಾರದ ಒಬ್ಬ ಹೆಂಗಸಿನ ಮಾತಿಗಾಗಿ ಆ ಕ್ಷಣದಲ್ಲಿಯೇ ತನ್ನ ಮಿತ್ರರನ್ನು, ತನ್ನ ರಾಜ್ಯವನ್ನು, ತನ್ನ ತಾಯಿ ತಂದೆಗಳನ್ನು ತೊರೆದು ಕಾಡುಪಾಲಾಗಿ ಬಂದಿರುವುದೇ ಅವನ ಮೂರ್ಖ ಸ್ವಭಾವವನ್ನು ಚೆನ್ನಾಗಿ ತೋರಿಸುವುದಲ್ಲವೇ? ಕರಾದಿ ರಾಕ್ಷಸರನ್ನು ಕೊಂದ ಘಾತುಕನಾದ ಆ ರಾಮನಿಗೆ ನಾನು ತಕ್ಕ ಪ್ರತೀಕಾರವನ್ನು ಮಾಡಬೇಕಾದರೆ ಅವನಿಗೆ ಪ್ರಾಣಕ್ಕಿಂತಲೂ ಪ್ರಿಯವಾದ ಸೀತೆಯನ್ನು ತರುವುದಲ್ಲದೆ ಬೇರೆಯಲ್ಲ. ಈ ಕೆಲಸವನ್ನು ನಿನ್ನ ಕಣ್ಣಿದಿರಾಗಿಯೇ ನಾನು ನಡೆಸದೆ ಬಿಡುವವನಲ್ಲ. ನಾನು ಮೊದಲೇ ಈ ಅಭಿಪ್ರಾಯವನ್ನು ನನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಬಿಟ್ಟಿರುವೆನು. ಈ ನನ್ನ ಸಂಕಲ್ಪವನ್ನು ತಪ್ಪಿಸುವುದಕ್ಕೆ ದೇವಾಸುರರಿಂದೊಡಗೂಡಿದ ಇಂದ್ರನಿಗೂ ಸಾಧ್ಯವಿಲ್ಲ. ನಾನು ನಿಶ್ಚಯಿಸಿರುವ ಈ ಕಾರ್ಯದ ವಿಷಯದಲ್ಲಿ ನಿನ್ನಲ್ಲಿಗೆ ಬಂದು ಗುಣದೋಷಗಳನ್ನು, ಅದರಿಂದ ಉಂಟಾಗುವ ಅಪಾಯವನ್ನು, ಅದನ್ನು ಸಾಧಿಸುವುದಕ್ಕೆ ಬೇಕಾದ ಉಪಾಯವನ್ನು ಕೇಳಿದ್ದ ಪಕ್ಷದಲ್ಲಿ ಆಗ ನೀನು ನಿನಗೆ ತೋರಿದ ಬುದ್ಧಿವಾದಗಳನ್ನು ಹೇಳಬಹುದಾಗಿತ್ತು. ಪ್ರಭುವಿಗೆ ಶ್ರೇಯಸ್ಸನ್ನು ಕೋರುವ ಮಂತ್ರಿಯು ಬುದ್ಧಿಶಾಲಿಯಾಗಿದ್ದ ಪಕ್ಷದಲ್ಲಿ ರಾಜನು ತನ್ನನ್ನು ಪ್ರಶ್ನೆ ಮಾಡಿದಾಗ ತನಗೆ ತೋರಿದುದನ್ನು ವಿನಯಪೂರ್ವಕವಾಗಿ ಕೈಮುಗಿದು ರಾಜನಲ್ಲಿ ವಿಜ್ಞಾಪಿಸಬೇಕೇ ಹೊರತು ಸ್ವತಂತ್ರಿಸಿ ಯಾವ ಮಾತನ್ನು ಹೇಳಬಾರದು. ಮಂತ್ರಿಯಾದವನು ರಾಜನಿಗೆ ಹಿತವನ್ನು ಹೇಳಬೇಕಾದರೂ ಅವನ ಮನಸ್ಸಿಗೆ ವಿರೋಧವಿಲ್ಲದಂತೆ ಮೃದುವಾಗಿಯೂ ಉಪಚಾರಪೂರ್ವಕವಾಗಿಯೂ ಇರುವ ಮಾತುಗಳನ್ನೇ ಹೇಳಬೇಕು. ಎಲೈ ಮಾರೀಚನೆ, ಮಂತ್ರಿಯಾದವನು ಹಿತವನ್ನೇ ಹೇಳಿದರು ಮೃದುತ್ವವನ್ನು ಬಿಟ್ಟು ತಿರಸ್ಕಾರದಿಂದ ಹೇಳಿದ ಪಕ್ಷದಲ್ಲಿ ಮರ್ಯಾದೆಯಿಲ್ಲದ ಆ ಮಾತನ್ನು ಗೌರವವುಳ್ಳ ರಾಜನು ಎಂದಿಗೂ ಆದರಿಸಲಾರನು. ತೇಜಸ್ವಿಗಳಾದ ರಾಜರು ಅಗ್ನಿ, ಇಂದ್ರ, ಚಂದ್ರ, ಯಮ, ವರುಣ ಈ 5 ಮಂದಿ ದೇವತೆಗಳ ಸ್ವರೂಪವನ್ನು ಹೊಂದಿರುವರು. ಇದರಿಂದ ರಾಜರಲ್ಲಿ ಅಗ್ನಿಯಲ್ಲಿರುವ ಉಷ್ಣತೆಯು, ಇಂದ್ರನಲ್ಲಿರುವ ಪರಾಕ್ರಮವು, ಚಂದ್ರನಲ್ಲಿರುವ ಸೌಮ್ಯತೆಯು, ಯಮನಲ್ಲಿರುವ ತೀಕ್ಷ್ಣ ದಂಡನೆಯು, ವರುಣನಲ್ಲಿರುವ ಪ್ರಸನ್ನತೆಯು ಒಂದಾಗಿ ಕಲೆತಿರುವವು. ಆದುದರಿಂದ ರಾಜರು ಸರ್ವಾವಸ್ಥೆಗಳಲ್ಲಿಯೂ ಗೌರವಕ್ಕೂ ಪೂಜ್ಯತೆಗೂ ಅರ್ಹರಾಗಿರುವರು. ನೀನಾದರೂ ಧರ್ಮವನ್ನು ತಿಳಿಯದೆ ಕೇವಲ ಮೋಹದಿಂದ ಈ ಮಾತುಗಳನ್ನು ಆಡುತ್ತಿರುವೆ. ನಾನು ರಾಜಾಧಿರಾಜನೆನಿಸಿಕೊಂಡಿದ್ದರೂ ಸೌಲಭ್ಯದಿಂದ ನಿನ್ನಲ್ಲಿಗೆ ಬಂದಿರುವಾಗ ನನ್ನೊಡನೆಯೇ ಈ ಕ್ರೂರ ವಾಕ್ಯಗಳನ್ನಾಡಿ ನಿನ್ನ ದುಸ್ವಭಾವವನ್ನು ತೋರಿಸುತ್ತಿರುವೆಯಾ? ಎಲೆ ಮಾರೀಚನೆ,
ನಾನು ನಿನ್ನಲ್ಲಿ ಗುಣದೋಷಗಳನ್ನು ಕೇಳುವುದಕ್ಕೆ ಬಂದವನಲ್ಲ. ಇದರೊಳಗಿನ ಯುಕ್ತಗಳನ್ನು ನೀನು ನನಗೆ ಹೇಳಬೇಕಾದುದಿಲ್ಲ. ನಾನು ಯಾವುದೋ ಒಂದು ಕಾರ್ಯವನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಆ ವಿಷಯದಲ್ಲಿ ನೀನು ಮಾಡಬೇಕಾದ ಕೆಲಸವನ್ನು ಆಜ್ಞಾಪಿಸಿರುವೆನು. ಈ ದೊಡ್ಡ ಕಾರ್ಯಕ್ಕೆ ನೀನು ಸಹಾಯಕನಾಗಿದ್ದು ನಿರ್ವಹಿಸಬೇಕಾದುದೊಂದೇ ನಿನ್ನ ಕೆಲಸವೇ ಹೊರತು ನನಗೆ ಅಡ್ಡ ಮಾತುಗಳನ್ನಾಡಿ ಬುದ್ಧಿವಾದವನ್ನು ಹೇಳುವುದಲ್ಲ. ನನಗೆ ನೀನು ಈಗ ಮಾಡಬೇಕಾದ ಸಹಾಯವೇನೆಂಬುದನ್ನು ಹೇಳುವೆನು ಕೇಳು. ನೀನು ಬೆಳ್ಳಿಯ ಚುಕ್ಕೆಗಳಿಂದ ವಿಚಿತ್ರವಾದ ಒಂದು ಸುವರ್ಣ ಮೃಗದ ರೂಪವನ್ನು ಧರಿಸಿ ಆ ರಾಮಾಶ್ರಮಕ್ಕೆ ಹೋಗಿ ಅಲ್ಲಿ ಸೀತೆಯ ಮುಂದೆ ನಲಿದಾಡುತ್ತಾ ಅವಳಿಗೆ ಆಸೆಯನ್ನು ಹುಟ್ಟಿಸಿ ಅಲ್ಲಲ್ಲಿ ಸ್ವೇಚ್ಛೆಯಾಗಿ ತಿರುಗುತ್ತಿರಬೇಕು. ಸುವರ್ಣಮಯವಾದ ಆ ನಿನ್ನ ಮೃಗರೂಪವನ್ನು ಕಂಡೊಡನೆಯೇ ಸೀತೆಯು ಅದನ್ನು ತಂದುಕೊಡಬೇಕೆಂದು ರಾಮನನ್ನು ನಿರ್ಬಂಧಿಸುವಳು. ರಾಮನು ನಿನ್ನನ್ನು ಹಿಡಿಯುವುದಕ್ಕಾಗಿ ನೀನು ಹೋದ ದಾರಿಯನ್ನೇ ಹಿಂಬಾಲಿಸಿ ಆಶ್ರಮದಿಂದ ಹೊರಟು ಬರುವನು. ಆ ರಾಮನನ್ನು ನೀನು ಬಹುದೂರಕ್ಕೆ ಕರೆದುಕೊಂಡು ಹೋಗಿ ರಾಮನ ಕೂಗಿನಂತೆಯೇ ಅಯ್ಯೋ ಸೀತೆ, ಅಯ್ಯೋ ಲಕ್ಷ್ಮಣ ಎಂದು ದೀನ ಸ್ವರದಿಂದ ಪ್ರಲಾಪಿಸು. ಈ ಧ್ವನಿಯನ್ನು ಕೇಳಿ ಸೀತೆಗೆ ಭೀತಿ ಹುಟ್ಟುವುದು. ಆಗ ಸೀತೆಯು ರಾಮನನ್ನು ನೋಡಿ ಬರುವುದಕ್ಕಾಗಿ ಲಕ್ಷ್ಮಣನನ್ನು ನಿರ್ಬಂಧಿಸಿ ಕಳುಹಿಸುವಳು. ಆಗ ಲಕ್ಷ್ಮಣನು ಬೆಜ್ಜರ ಬಿದ್ದು ರಾಮನಲ್ಲಿರುವ ಸ್ನೇಹದಿಂದ ಆತನನ್ನು ಹುಡುಕಿಕೊಂಡು ಹೋಗುವನು. ಹೀಗೆ ರಾಮಲಕ್ಷ್ಮಣರಿಬ್ಬರು ಆಶ್ರಮವನ್ನು ಬಿಟ್ಟು ಹೋಗಿರುವಾಗ ಇಂದ್ರನು ಶಚಿಯನ್ನು ತರುವಂತೆ ನಾನು ಸುಖವಾಗಿ ಸೀತೆಯನ್ನು ತಂದು ಬಿಡುವೆನು. ಆದರೆ ಇಲ್ಲಿ ಗಮನವಿರಲಿ, ಇಂದ್ರನು ಶಚಿಯನ್ನು ಅಪಹರಿಸಿದರೂ ಶಚಿಗೆ ಇಂದ್ರನ ಮೇಲೆ ಪ್ರೇಮವಿದ್ದು ಮುಂದೆ ಅವರಿಬ್ಬರು ಸತಿಪತಿಗಳಾಗುತ್ತಾರೆ. ಆದರೆ ಇಲ್ಲಿ ಶ್ರೀರಾಮಚಂದ್ರನ ಪತ್ನಿಯಾಗಿರುವ ಸೀತೆಗೆ ರಾವಣನು ಶತ್ರುವಾಗಿರುತ್ತಾನೆ. ಮುಂದೆ ರಾವಣನ ಸಮಸ್ತ ಕುಲದ ಸಂಹಾರಕ್ಕೆ ಸೀತೆಯೇ ಕಾರಣವಾಗುತ್ತಾಳೆ. ನೀನು ನನಗಾಗಿ ಈ ಕಾರ್ಯವನ್ನು ಮಾತ್ರ ಮಾಡಿ ಆಮೇಲೆ ನಿನಗೆ ಇಷ್ಟ ಬಂದ ಕಡೆಗೆ ಹೋಗಬಹುದು. ಎಲೈ ಮಾರೀಚನೆ, ನನಗೆ ಮಾಡುವ ಈ ಸಹಾಯವು ನಿಷ್ಪ್ರಯೋಜನವಾಗಿ ಹೋಗುವುದೆಂದು ಎಣಿಸಬೇಡ. ಈ ಕೆಲಸವಾದ ಮೇಲೆ ನನ್ನ ಅರ್ಧ ರಾಜ್ಯವನ್ನೇ ನಿನಗೆ ಕೊಟ್ಟು ಬಿಡುವೆನು. ಎಲೈ ಸಾಧು ಶಿರೋಮಣಿಯೇ, ಈ ಕಾರ್ಯಸಿದ್ಧಿಗಾಗಿ ನೀನು ಈಗಲೇ ಮೃಗರೂಪವನ್ನು ಧರಿಸು, ದಂಡಕಾರಣ್ಯಕ್ಕೆ ಹೊರಡು. ನಾನು ನಿನ್ನೊಡನೆಯೇ ಈ ರಥದಲ್ಲಿ ಕುಳಿತು ಬರುವೆನು. ರಾಮನೊಡನೆ ನಮಗೆ ಯುದ್ಧ ಬೇಕೆ? ಕೇವಲ ಮನುಷ್ಯ ಮಾತ್ರನಾದ ಆತನೊಡನೆ ವೀರರಾದ ನಮ್ಮಂತಹ ರಾಕ್ಷಸರು ಯುದ್ಧಕ್ಕೆ ನಿಲ್ಲುವುದು ಗೌರವವಲ್ಲ. ಆದುದರಿಂದ ಆತನನ್ನು ವಂಚಿಸಿಯೇ ಸೀತೆಯನ್ನು ತರಬೇಕು. ಆ ಸೀತೆಯನ್ನು ಕದ್ದುಕೊಂಡು ಲಂಕೆಗೆ ಹೊರಟು ಹೋದ ಮೇಲೆ ನಾವಿಬ್ಬರು ಕೃತಾರ್ಥರಾಗುವೆವು. ಎಲೆ ಮಾರೀಚನೆ, ನಾನು ಎಷ್ಟು ವಿಧದಲ್ಲಿ ನಿನಗೆ ಬುದ್ಧಿವಾದಗಳನ್ನು ಹೇಳಿದರೂ ನೀನು ನಿನ್ನ ದುರ್ಬುದ್ಧಿಯನ್ನು ತೋರಿಸಿ ಈ ಕೆಲಸವನ್ನು ಮಾಡದಿದ್ದ ಪಕ್ಷದಲ್ಲಿ ಇಲ್ಲಿಯೇ ನಿನ್ನನ್ನು ಕೊಂದು ಬಿಡುವೆನು. ನನ್ನ ಬಲಾತ್ಕಾರಕ್ಕಾದರೂ ನೀನು ಈ ಕಾರ್ಯವನ್ನು ಅವಶ್ಯವಾಗಿ ನಡೆಸಿಯೇ ತೀರಬೇಕು. ಮುಖ್ಯವಾಗಿ ರಾಜನ ಮನಸ್ಸಿಗೆ ಪ್ರತಿಕೂಲನಾಗಿ ನಡೆಯುವವನು ಎಂದಿಗೂ ಸೌಖ್ಯದಿಂದ ಇರಲಾರನೆಂಬುದನ್ನು ಚೆನ್ನಾಗಿ ತಿಳಿ. ನೀನು ಆ ರಾಮನಲ್ಲಿಗೆ ಹೋದ ಮೇಲೆ ಬದುಕಿ ಬರುವೆನೋ ಇಲ್ಲವೋ ಎಂದು ಸಂದೇಹ ಪಡಬಹುದು. ಅಲ್ಲಿಗೆ ಹೋದರೆ ಒಂದು ವೇಳೆ ಬದುಕಿ ಬರಬಹುದೆಂಬ ಸಂದೇಹವಾದರೂ ಉಂಟಲ್ಲವೇ? ಇಲ್ಲಿ ನನ್ನೊಡನೆ ವಿರೋಧಿಸಿದ ಪಕ್ಷದಲ್ಲಿ ನನ್ನಿಂದ ನಿನಗೆ ಮರಣವೆಂಬುದು ನಿಜವು. ಆದುದರಿಂದ ಈ ಎರಡರಲ್ಲಿ ಯಾವುದು ಉತ್ತಮವೆಂಬುದನ್ನು ನೀನೇ ಪರ್ಯಾಲೋಚಿಸು. ಇವುಗಳಲ್ಲಿ ನಿನಗೆ ಪಥ್ಯವಾಗಿ ತೋರಿದ ಮಾರ್ಗವನ್ನು ಅನುಸರಿಸು ಎಂದನು. ಇಲ್ಲಿಗೆ 40ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.